ಪವಿತ್ರ ಎಂದೂ ಕೂಡ ಪವನ್ಗೆ ರೇಣುಕಾಸ್ವಾಮಿ ಮೆಸೇಜ್ ಮಾಡಿರುವಂತಹ ವಿಚಾರವನ್ನ ಹೇಳಿದ್ರು ಅಷ್ಟೇ. ಅದನ್ನ ಬಿಟ್ಟರೆ ಮಹಿಳೆ ಯಾರಾದರೂ ಮಹಿಳೆಯಾದರೂ ಕೂಡ ಪವಿತ್ರ ಗೌಡ ಅವರು ಬೇಲ್ ನೀಡಬಾರ್ದು. ಇದು SPP ಅವರು ವಾದ ಮಂಡಿಸ್ತಾ ಇರುವಂಥದ್ದು. ಜಾಮೀನನ್ನು ನೀಡದಂತೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಅವರು ವಾದವನ್ನು ಮಂಡಿಸಿದ್ದಾರೆ. ಫೆಬ್ರವರಿಯಲ್ಲಿ ರೇಣುಕಾ ಅವರು ಬೆತ್ತಲೆಯ ಫೋಟೋವನ್ನು ಪವಿತ್ರ ಗೌಡ ಅವರಿಗೆ ಇನ್ಸ್ಟಾಗ್ರಾಮ್ನಲ್ಲಿ ಕಳುಹಿಸಿದ್ದಾನೆ. ಜೂನ್ನಲ್ಲಿ ಪವಿತ್ರ ಗೌಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇಸರವನ್ನು ಹೊರಹಾಕಿದ್ಲು, ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಕೆಲ ತಿಂಗಳುಗಳ ಕಾಲ ಸುಮ್ಮನಿದ್ದಂತಹ ಪವಿತ್ರ ಗೌಡ ಇದ್ದಕ್ಕಿದ್ದ ಹಾಗೆ ಈ ವಿಚಾರವನ್ನು ದರ್ಶನ್ ಎದುರಿಗೆ ಪ್ರಸ್ತಾಪಿಸುವಂತಹ ಕೆಲಸ ಮಾಡಿದ್ದಾರೆ. ಬಳಿಕ ಪವನ್ಗೆ ರೇಣುಕಾಸ್ವಾಮಿಯ ನಂಬರನ್ನು ಕೊಟ್ಟಿರ್ತಾರೆ ಪವಿತ್ರ ಗೌಡ ಅನ್ನೋದನ್ನ SPP ನ್ಯಾಯಾಧೀಶರ ಮುಂದೆ ಪ್ರೆಸೆಂಟ್ ಮಾಡಿದ್ದಾರೆ. ಪವಿತ್ರ ಅಂತ ಹೇಳಿಕೊಂಡು ಪವನ್ಗೆ ರೇಣುಕಾಸ್ವಾಮಿ ಮೆಸೇಜ್ ಮಾಡ್ತಾ ಇದ್ದ. ಪ್ರತಿನಿತ್ಯವೂ ಕೂಡ ಚಾಟಿಂಗ್ ಆಗಿತ್ತು. ಪವನ್ ಮೊಬೈಲ್ನಲ್ಲಿಯೇ ರೇಣುಕಾ ಜೊತೆಗೆ ಪವಿತ್ರ ಮಾತು ಕೂಡ ಆಡಿದ್ರು ಅನ್ನೋದನ್ನ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸ್ತಾಪಿಸಿದ್ದಾರೆ. ತದನಂತರ ಅಪಹರಣದ ಬಳಿಕ ಶೆಡ್ನಲ್ಲಿ ರೇಣುಕಾ ಮೇಲೆ ಮನಸ್ಸೋ ಇಚ್ಛೆ ಹಲ್ಲೆಯಾಗುತ್ತೆ. ಆಕೆಯ ಚಪ್ಪಲಿಯಲ್ಲಿ ರಕ್ತದ ಕಲೆ ಪತ್ತೆಯಾಗಿದೆ, ಅದನ್ನು ಕೂಡ ಪೊಲೀಸರು ಕಲೆಕ್ಟ್ ಮಾಡಿದ್ದಾರೆ ಅನ್ನುವ ರೀತಿಯಲ್ಲಿ ವಾದ ಮಂಡನೆ ಆಗ್ತಾ ಇರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನರಸಿಂಹಮೂರ್ತಿ, ಇಲ್ಲಿಯವರೆಗೂ 4 ಬಾರಿ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿರುವಂತಹದ್ದು. ಇವತ್ತು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಯಾವುದೇ ಕಾರಣಕ್ಕೂ ಜಾಮೀನನ್ನು ಕೊಡಲೇಬಾರ್ದು ಅಂಥೇಳಿ ಬಿಗಿಯಾದ ಪ್ರತಿವಾದವನ್ನು ಮಂಡಿಸ್ತಾ ಇದ್ದಾರೆ. ಇವತ್ತೇನೆ ಒಂದು ಆದೇಶ ಹೊರಬೀಳುವಂತಹ ಸಾಧ್ಯತೆ ಇದೆಯಾ? ಮತ್ತೇನಾದರೂ ಮುಂದೂಡಿಕೆ ಆಗುವಂತಹ ಸಾಧ್ಯತೆ ಇದೆಯಾ? ಹೇಗೆ ಅಂತ ಪ್ರೇಮ್, ಈ ಒಂದು ದರ್ಶನ್ ಅಂಡ್ ಗ್ಯಾಂಗ್ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿ ಜೈಲು ಸೇರಿದಂತಹ ಬಳಿಕ ಇನ್ನೇನು ಚಾರ್ಜ್ ಶೀಟ್ಗೆ ಕೆಲವೇ ದಿನಗಳು ಬಾಕಿ ಇದ್ದಂತಹ ಸಂದರ್ಭದಲ್ಲಿ ಮೊದಲಿಗೆ S7 ಆರೋಪಿ ಅನುಕುಮಾರ್ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡ್ಕೊಳ್ತಾನೆ. ಅದಾದ ಬಳಿಕ ಪವಿತ್ರ ಗೌಡ ಜಾಮೀನಿಗಾಗಿ ಅರ್ಜಿಯನ್ನು ಸಲ್ಲಿಕೆ ಮಾಡ್ಕೊಳ್ತಾರೆ. ಅದಾದ ಬಳಿಕ ಈಗ ಕೇಶವ ಮೂರ್ತಿ ಮತ್ತು ವಿನಯ್ ಇವರೆಲ್ಲರೂ ಕೂಡ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡ್ಕೊಂಡಿದ್ದಾರೆ. ಆದರೆ ಪ್ರಕರಣದಲ್ಲಿ ಆಗ ಅವರು ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿದಂತಹ ಸಂದರ್ಭದಲ್ಲಿ ಆಕ್ಷೇಪಣೆಯನ್ನು ಸಲ್ಲಿಸೋದಕ್ಕೆ ಅವಕಾಶವನ್ನು ಕೇಳಲಾಗಿತ್ತು. ಮತ್ತು ಒಂದು ದಿನ SPP ಅವರು ಕೂಡ ಬೆಂಗಳೂರಿನಲ್ಲಿ ಇರಲಿಲ್ಲ, ಹೀಗಾಗಿ ಸಮಯ ಅವಕಾಶವನ್ನು ಕೊಡಲಾಗಿತ್ತು. ನಿನ್ನೆ ಅರ್ಜಿಯ ವಿಚಾರಣೆಗೆ ಬಂದಂತಹ ಸಂದರ್ಭದಲ್ಲಿ ಪವಿತ್ರ ಗೌಡ ಪರ ಹಿರಿಯ ವಕೀಲ ಟಾಮಿ ಸೆಬಾಸ್ಟಿಯನ್ ಅವರು ಪ್ರಬಲವಾಗಿ ವಾದವನ್ನು ಮಂಡನೆ ಮಾಡಿದ್ದಾರೆ. ಯಾವ ಕಾರಣಕ್ಕೋಸ್ಕರ ನಮ್ಮ ಕಕ್ಷಿದಾರರಿಗೆ ಜಾಮೀನನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ, ಅಂದರೆ ಕೇಸಿಂದ ನಾವು ಖುಲಾಸೆ ಮಾಡಿ ಅಂತ ಹೇಳಿ ಕೇಳ್ತಿಲ್ಲ. ಕಳೆದ 2-3 ತಿಂಗಳಿಂದ ಆಕೆ ಜೈಲಲ್ಲಿದ್ದಾರೆ. ಮತ್ತು ಮಹಿಳೆ ಅನ್ನೋ ಕಾರಣಕ್ಕೆ ಜಾಮೀನನ್ನು ಕೊಡಬೇಕು, ವಿಶೇಷ ವಿನಾಯಿತಿಯನ್ನು ಕೊಡಬೇಕು, 437 ಅಡಿ ಇದಕ್ಕೆ ಅವಕಾಶ ಇದೆ. ಈ ಹಿಂದೆ ಅಲಹಾಬಾದ್ ಹೈಕೋರ್ಟ್ ಈ ರೀತಿಯಾದಂತಹ ತೀರ್ಪು ನೀಡಿದೆ. ಆಕೆಯ ಮಗಳು ಹೊರಗಿದ್ದಾರೆ, ಆಕೆಯ ವಿದ್ಯಾಭ್ಯಾಸವನ್ನು ನೋಡ್ಕೊಳ್ಬೇಕಿದೆ. ಆಕೆ ತಾಯಿ ಕೂಡ ಅನಾರೋಗ್ಯಕ್ಕೀಡಾಗಿದ್ದಾರೆ, ಆಕೆಯ ತಾಯಿಯ ಆರೈಕೆ ಮಾಡಬೇಕಿದೆ. ಅದ್ರ ಜೊತೆಗೆ ಪ್ರಕರಣದಲ್ಲಿ ಈಕೆಯ ಲೋಪದೋಷಗಳು, ಈಕೆ ಇರುವಿಕೆಯ ಬಗ್ಗೆ ಎಲ್ಲೂ ಕೂಡ ಸಾಕ್ಷಿಗಳಿಲ್ಲ. ಎಲ್ಲೋ ಒಂದು ಕಡೆ ಈಕೆಯ ಚಪ್ಪಲಿಯ ಗುರುತು ಇದೆ, ರಕ್ತದ ಕಲೆಗಳಿದೆ ಅನ್ನೋ ನಿಟ್ಟಿನಲ್ಲಿ ಹೇಳ್ತಿದ್ದಾರೆ. ಅದನ್ನು ಹೊರತುಪಡಿಸಿದ್ರೆ ಬೇರೆ ಎಲ್ಲೂ ಈಕೆ ಆತನನ್ನು ಕಿಡ್ನ್ಯಾಪ್ ಮಾಡುವಂತಾಗ್ಲಿ ಅಥವಾ ಆತನನ್ನು ರೇಣುಕಾಸ್ವಾಮಿಯನ್ನು ಕೊಲೆ ಮಾಡುವಂತಾಗ್ಲಿ ಎಲ್ಲೂ ಹೇಳಿಲ್ಲ. ಇತರ ಸಹ ಆರೋಪಿಗಳ ಹೇಳಿಕೆ ಏನಿದೆ, ಆ ಹೇಳಿಕೆಯಲ್ಲಿ ಎಲ್ಲೂ ಪವಿತ್ರ ಗೌಡ ರೇಣುಕಾಸ್ವಾಮಿಯನ್ನು ಕಿಡ್ನ್ಯಾಪ್ ಮಾಡೋದ್ರು ಅಂತ ಹೇಳಿಲ್ಲ. ಹೇಳಿರೋದು ದರ್ಶನ್ ಅನ್ನೋ ನಿಟ್ಟಿನಲ್ಲಿ. ಓಕೆ, ಹಾಗೆ ಸಂಪರ್ಕದಲ್ಲಿರಿ ನರಸಿಂಹಮೂರ್ತಿ.